ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMPಯ ವತಿಯಿಂದ ಕರೋನಾ ವೈರಸ್ ಕೋವಿಡ್-19 ನಿಯಂತ್ರಣ ಮಾಡೋದಕ್ಕೆ ಕೋವಿಡ್ ರೋಗಿಗಳ ಸೇವೆಗಾಗಿ ಕೆಳಕಂಡ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ತಾ ಇದೆ. ಅಂದರೆ 6 ತಿಂಗಳ ಅವಧಿಗೆ ನೇಮಕ ಮಾಡಿಕೊಳ್ತಾ ಇದೆ. ಇದನ್ನು ವಾಕ್-ಇನ್ ಸಂದರ್ಶನದ ಮೂಲಕ ಸೇವೆಯನ್ನು ಪಡೆಯುವುದಕ್ಕೆ ಅರ್ಜಿಗಳನ್ನು ಕರೆಯಲಾಗಿದೆ. ಪ್ರಮುಖ ಹುದ್ದೆಗಳನ್ನು ನೋಡೋದಾದರೆ MBBS ಅಥವಾ BDS ಅಥವಾ ಆಯುಷ್ ಡಾಕ್ಟರ್ಸ್ಗಳ ಒಂದು ನೇಮಕಾತಿ, 45,000 ರೂಪಾಯಿ ಇದಕ್ಕೆ ವೇತನ. ಸೊ ಇದಕ್ಕೆ MBBS ಅಥವಾ BDS ಅಥವಾ BAMS ಪದವಿಯನ್ನು ಮುಗಿಸಿರಬೇಕು ಮತ್ತು ಇನ್ನಿತರ ಕೆಲವೊಂದು ಕೋರ್ಸ್ಗಳನ್ನು ಅದಕ್ಕೆ ತತ್ಸಮಾನ ಅಂತ ಪರಿಗಣಿಸಿದೆ, ಅವನ್ನು ಕೂಡ ಮುಗಿಸಿದ್ರೆ ನಡೆಯುತ್ತೆ. ಸೊ ಇದಕ್ಕೆ 50 ವರ್ಷದ ಒಳಗಿರ್ತಕ್ಕಂಥವ್ರು ಅರ್ಜಿಯನ್ನು ಹಾಕ್ಬೋದು. ಅದಾದ ನಂತರ ಸ್ಟಾಫ್ ನರ್ಸ್ ಹುದ್ದೆಗಳಿದೆ. ಅಂಗೀಕೃತ ಯೂನಿವರ್ಸಿಟಿಯಿಂದ BSc GNM ಅಥವಾ ಡಿಪ್ಲೊಮೊ ಇನ್ ನರ್ಸಿಂಗ್ ಕೋರ್ಸ್ ಪದವಿಯನ್ನು ಪಡೆದಿರತಕ್ಕಂಥವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಇದಕ್ಕೆ ಕೊಡ್ತಕ್ಕಂತಹ ವೇತನ 20,000 ರೂಪಾಯಿ. ಇನ್ನು ಮೂರನೆಯ ಪ್ರಮುಖ ಹುದ್ದೆ ಸಹಾಯಕರು ಅಂತೇಳಿ, ಇದಕ್ಕೆ 3 ವರ್ಷಗಳ ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಿರಬೇಕು, 15,000 ರೂಪಾಯಿ ಇದಕ್ಕೆ ವೇತನವನ್ನು ಕೊಡಲಾಗುತ್ತೆ. ಅಂತಿಮವಾಗಿ ಗ್ರೂಪ್ D ನೌಕರರು ಅಂತೇಳಿ ಇದಕ್ಕೆ SLCಯನ್ನು ಪಾಸ್ ಆಗಿರಬೇಕು, 12,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು 50 ವರ್ಷದ ಒಳಗಿರಬೇಕಾಗುತ್ತೆ. ಇನ್ನೊಂದು ಪ್ರಮುಖ ಅಂತಂದರೆ ಕನ್ನಡ ಭಾಷೆಯನ್ನು ಮಾತನಾಡೋದಕ್ಕೆ, ಓದುವುದಕ್ಕೆ, ಬರೆಯುವುದಕ್ಕೆ ಸ್ಪಷ್ಟವಾಗಿ ಬರಬೇಕಾಗುತ್ತೆ. ಇನ್ನು ಇದಕ್ಕೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಆಸಕ್ತ ಅಭ್ಯರ್ಥಿಗಳು ಸಂಬಂಧಿಸಿದ ದಾಖಲೆಗಳೊಂದಿಗೆ ಅಭ್ಯರ್ಥಿಗಳು ಪಟ್ಟಿಯಲ್ಲಿ ಸೂಚಿಸಿರ್ತಕ್ಕಂಥ ಸ್ಥಳ ಮತ್ತು ದಿನಾಂಕದಂದು ನೇರವಾಗಿ ವಾಕ್-ಇನ್ ಸಂದರ್ಶನಕ್ಕೆ ಅಟೆಂಡ್ ಆಗಬೇಕಾಗುತ್ತೆ. ಮೇಲ್ಕಂಡ ಹುದ್ದೆಗಳನ್ನು ಹೆಚ್ಚಿಸ್ತಕ್ಕಂಥ ಅಥವಾ ಕಡಿಮೆಗೊಳಿಸ್ತಕ್ಕಂಥ ಅಧಿಕಾರವನ್ನು ಆಯುಕ್ತರು ಹೊಂದಿರ್ತಾರೆ. ಪ್ರಮುಖ ದಿನಾಂಕವನ್ನು ನಾವು ಗಮನಿಸೋದಾದರೆ 15/7/2020 ಕೂಡ ಇರುತ್ತೆ. ಸರ್ ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್ ಬೆಂಗಳೂರು. ಇಲ್ಲಿ ಬೆಳಗ್ಗೆ 10:30ರಿಂದ ಸಂಜೆ 5:30 ಕೂಡ ಈ ಒಂದು ನೇರ ಸಂದರ್ಶನಕ್ಕೆ ಕರೆಯಲಾಗಿದೆ. ಸ್ನೇಹಿತರೆ, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಈ ಒಂದು ನೇರ ಸಂದರ್ಶನಕ್ಕೆ ಅಟೆಂಡ್ ಆಗಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದಿಷ್ಟು ಈ ಪ್ರಕಟಣೆಯ ಮಾಹಿತಿಯಾಗಿದೆ. ಇದೇ ರೀತಿಯಾಗಿರ್ತಕ್ಕಂಥ ಪ್ರಕಟಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಸ್ನೇಹಿತರೆ, ಒಂದು ಅನೌನ್ಸ್ಮೆಂಟ್ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾದರಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಆ ಪರೀಕ್ಷೆಯನ್ನು ಅಟೆಂಡ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ನ ಮೂಲಕವಾಗಿ ಆ ಒಂದು ಪೊಲೀಸ್ ನೇಮಕಾತಿಯ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಯಾವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಅವೆಲ್ಲಕ್ಕೂ ಕೂಡ ಅಪ್ಲೈ ಆಗ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇರುತ್ತೆ. 100 ಅಂಕಗಳ ಒಂದು ಕ್ವಶನ್ ಪೇಪರ್ ಇದೆ. ಸೊ ಅದಕ್ಕೆ ಅಟೆಂಡ್ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ಅಟೆಂಡ್ ಆಗ್ಬೋದಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.